ನೋಡಿ, ರಾಜ್ಯದಲ್ಲಿ ಭುಗಿಲೆದ್ದಿರೋ ವಕ್ಫ್ ವಿವಾದದ ವಿರುದ್ಧ ಮಾತಾಡೋ ಬರದಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಒಂದು ಹೇಳಿಕೆಯನ್ನು ಕೊಟ್ಟರು. ಅದು ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಏನಂತಂದರೆ ಮುಸ್ಲಿಮರಿಗೆ ಮತದಾನದ ಹಕ್ಕನ್ನು ಕಸಿದುಕೊಳ್ಳಬೇಕು, ಅಂದರೆ ವಕ್ಫ್ ವಿಚಾರವಾಗಿ ಮಾತಾಡ್ತಾ ಇದ್ರು. ಇದೇ ಥರ ಹೋದರೆ ಹೇಗೆ? ಸೊ ಈ ಸಂಬಂಧ ಆ ಹೇಳಿಕೆಯ ವಿರುದ್ಧ ಒಂದು FIR ದಾಖಲಾಗುತ್ತೆ. ಚಾಮರಾಜಪೇಟೆಯ ಒಬ್ಬರು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲು ಮಾಡ್ತಾರೆ. ಇದಕ್ಕೆ ಹೆಂಗೆ ಅಂದರೆ ಅವರನ್ನು ಬಂಧಿಸಬೇಕು ಅಂತೇಳಿ. ಇದಕ್ಕೆ ಒಕ್ಕಲಿಗ ನಾಯಕರು ಇದೀಗ ಕೆಂಡಾಮಂಡಲವಾಗಿದ್ದಾರೆ. ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಅದರ ಏನು ಸಾಧಕ ಬಾಧಕಗಳೇನು ಅನ್ನೋದನ್ನು ನಾನು ಹೇಳ್ತೀನಿ. ಈ ಸ್ಟೋರಿ ನೋಡಿ ಮೊದಲು. ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ಟು ಕಾನೂನು ಆಗ ಖಂಡಿತ ಅದನ್ನ ಮಾಡಬೇಕು. ಈ ಒಂದು ಹೇಳಿಕೆ ರಾಜ್ಯದಲ್ಲಿ ಮತ್ತೊಂದು ವಿವಾದಕ್ಕೆ ಕಾರಣವಾಗಿತ್ತು. ಮುಸ್ಲಿಮರಿಗೆ ವೋಟಿಂಗ್ ರೈಟ್ಸ್ ಕೊಡಬಾರದು ಎಂದು ಹೇಳಿದ್ದಕ್ಕೆ ಆಕ್ರೋಶ ಕೂಡ ಹೆಚ್ಚಾಗಿತ್ತು. ಚಂದ್ರಶೇಖರನಾಥ್ ಸ್ವಾಮೀಜಿ ಹೇಳಿಕೆ ಖಂಡಿಸಿ ಬೆಂಗಳೂರಿನ ಉಪ್ಪಾರಪೇಟೆ ಠಾಣೆಯಲ್ಲಿ FIR ದಾಖಲಾಗಿದೆ. ಸ್ವಾಮೀಜಿ ವಿರುದ್ಧ FIR ಹಾಕಿದ್ದಕ್ಕೆ ಕಿಡಿ. ಸರ್ಕಾರದ ವಿರುದ್ಧ ಅಶೋಕ್ ಗರಂ. ಸ್ವಾಮೀಜಿ ವಿರುದ್ಧ FIR ದಾಖಲಾಗ್ತಿದ್ದಂತೆ ಬಿಜೆಪಿ ನಿಯೋಗ ಶ್ರೀಗಳನ್ನ ಭೇಟಿ ಮಾಡಿತು. ಬಳಿಕ ಮಾತನಾಡಿದ ಅಶೋಕ್, ಒಕ್ಕಲಿಗ ಶ್ರೀಗೆ ಕಿರುಕುಳ ಕೊಟ್ರೆ ಪರಿಣಾಮ ಎದುರಿಸಬೇಕಾಗುತ್ತೆ. ಕ್ಷಮೆ ಯಾಚಿಸಿದ ಸ್ವಾಮೀಜಿ ಮೇಲೆ FIR ಖಂಡನೀಯ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮಾನ ಮರ್ಯಾದೆ ಇರುವಂಥ ಸರ್ಕಾರನ ಅದಕ್ಕೆ ಈ ಥರ ಗೊಡ್ಡು ಬೆದರಿಕೆಗಳಿಗೆಲ್ಲ ನಿಮ್ಮ ನೋಟಿಸು ಈ ಥರಕ್ಕೆಲ್ಲ ಗೊಡ್ಡು ಬೆದರಿಕೆಗಳಿಗೆಲ್ಲ ಬಗ್ಗಲ್ಲ. ಇಡೀ ಸಮಾಜ ಅವ್ರ ಜೊತೆ ನಿಲ್ತೀರಿ, ಮಠದ ಜೊತೆ ನಿಲ್ತೀರಿ. ಅವ್ರು ಈಗಾಗಲೇ ಅವ್ರು ಏನು ಹೇಳಿದಾರೋ ಅದಕ್ಕೆ ವಿಷಾದ ವ್ಯಕ್ತ ಮಾಡಿದ್ದಾರೆ. ಇಲ್ಲಿಗೆ ಅದನ್ನು ಮುಕ್ತಾಯ ಮಾಡಿದ್ರೆ ಸರಿ. ಇದನ್ನು ಮುಂದುವರಿಸಿದ್ರೆ ಇಡೀ ಸಮಾಜ ಇವ್ರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ಅನ್ನೋ ಮಾತನ್ನು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ನಾಲ್ಕೈತೇನ್ರಿ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ, ಅಫ್ಘಾನಿಸ್ತಾನದಲ್ಲಿಲ್ಲ. ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕೆ ಅನ್ನೋಂಥ ಪ್ರಶ್ನೆ ಮಾಡ್ಯಾರ ಅವರು. ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು, ಇಲ್ಲಾಂದರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನು ಕೇಳಬೇಕು. ಭಾಳ ಸ್ವಾಭಿಮಾನಿ ವ್ಯಕ್ತಿ ಅದಲ್ಲ DK ಶಿವಕುಮಾರ್. ಮಾತಾಡಲಿ, ಇವತ್ತು ಒಕ್ಕಲಿಗರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಕೇಸ್ ಹಾಕ್ಯಾರ. ಇದ್ರ ಬಗ್ಗೆ ಏನು ಅಷ್ಟೇ ಅಲ್ಲ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತಮ್ಮ ಹೇಳಿಕೆಯಿಂದ ಬೇಸರವಾಗಿದ್ರೆ ವಿಷಾದವಿದೆ ಎಂದು ಪೂಜ್ಯರು ಹೇಳಿದ್ದಾರೆ. ಈ ವಿಚಾರವನ್ನ ಕೈಬಿಡಿ ಎಂದು ಕೋರಿದ್ದಾರೆ. ಕ್ಷಮೆ ಯಾಚಿಸಿದ ಸ್ವಾಮೀಜಿ ಮೇಲೆ FIR ಖಂಡನೀಯ ಅಂತ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿಗರ ಆಕ್ರೋಶದ ಮಧ್ಯೆ ಚಂದ್ರಶೇಖರ್ ಸ್ವಾಮೀಜಿಗಳಿಗೆ ಉಪ್ಪಾರಪೇಟೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ಡಿಸೆಂಬರ್ 2ರಂದು ಠಾಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ. ಸ್ವಾಮೀಜಿಗಳು ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಇದರಿಂದ ಹಿಂದೆ ಸರಿತಾರಾ ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಸ್ವಾಮೀಜಿ ಒಂದು ಹೇಳಿಕೆಯನ್ನು ಕೊಟ್ಟರು. ಅಂದರೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಓಕೆ, ಅದು ಸಂವಿಧಾನ ವಿರೋಧಿ ಹೇಳಿಕೆ ಅಂತಂದರೆ ಅವರ ವಿರುದ್ಧ FIR ಆಗುತ್ತೆ, ಮತ್ತೊಂದಾಗುತ್ತೆ ಅಂತೇಳಿ. ಆದರೆ ಅದಾದ ನಂತರ ಅವರು ವಿಷಾದ ವ್ಯಕ್ತಪಡಿಸ್ತಾರೆ, ಇಲ್ಲ ಅದನ್ನು ತಪ್ಪಾಗಿದೆ ಮತ್ತೊಂದು ಅಂತೇಳಿ. ಹಾಗಿದ್ದರೆ ಮೊನ್ನೆ ಒಬ್ಬಾತ ಒಂದು ಹೇಳಿಕೆಯನ್ನು ಕೊಟ್ಟ, ನಾವು ಸುಪ್ರೀಂ ಕೋರ್ಟ್ ಮುಂದೆ ಭಿಕ್ಷೆ ಬೇಡಕ್ಕೆ ಹೋಗಲ್ಲ, ನಾವೇನಿದ್ರು ಕೂಡ ಸಂಸತ್ ನಿಮ್ಮದಾದರೆ ರೋಡ್ ನಮ್ಮದು. ಅಂದರೆ ಏನರ್ಥ ಅದರದ್ದು? ಅದು ಸಂವಿಧಾನ ವಿರೋಧಿ ಹೇಳಿಕೆ ಅಲ್ವಾ? ಅವನ ವಿರುದ್ಧ ಯಾಕೆ FIR ಇಲ್ಲ? ಪ್ರಶ್ನೆ ಇದು ಅಷ್ಟೇ. ನಾವು ಹಾಗಾದರೆ ನೀವು ಈಗ ರಾಜಕೀಯವಾಗಿ ಹೋರಾಟ ಮಾಡ್ತಾ ಇರೋರು ಕೂಡ ಸಂವಿಧಾನ ಉಳಿವಿಗೆ, ಅಂದರೆ ಸಂವಿಧಾನ ಅಂತಂದರೆ ಒಂದು ಸಿಸ್ಟಮ್ ರೀ. ನಾವು ಒಂದು ಸಿಸ್ಟಮಲ್ಲಿ ಬದುಕಬೇಕು. ಇಲ್ಲಿ ಗೀತೆ ಇರ್ಬೋದು, ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಎಲ್ಲರನ್ನ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಹೋಗೋಕ್ಕಾಗೋದಿಲ್ಲ. ನಿಮ್ಮ ವೈಯಕ್ತಿಕ ನಿಮ್ಮ ಮನೆಯಲ್ಲಿ ಮಾಡ್ರಪ್ಪ. ನಾವು ಸಾಮಾಜಿಕವಾಗಿರುವಾಗ ನಮಗೊಂದು ಏನು ಪ್ರಬಲವಾದಂತಹ ಗೀತೆನೋ ಬೈಬಲೋ ಕುರಾನ್ಗೆ ಸಮಾನವಾಗಿರುವಂಥ ಸಂವಿಧಾನ ಎಲ್ಲರಿಗೂ ಒಂದೇ, ಅದನ್ನು ಫಾಲೋ ಮಾಡೋಣ. ವೆರಿ ಸಿಂಪಲ್ ಅಲ್ವಾ? ಈಗ ಶ್ರೀಮಂತ ಬರ್ತಾನೆ, ಬಡವ ಬರ್ತಾನೆ, ಸ್ಕೂಲಲ್ಲಿ ಯೂನಿಫಾರ್ಮ್ ಅಂತ ಯಾಕೆ ಮಾಡಿದ್ದು? ಇಲ್ಲಪ್ಪ, ಅದು ಸರಿಯಾಗೋದಿಲ್ಲ. ಅದು
ಸರಿ ಆಗೋದಿಲ್ಲ. ಕ್ಲಾಸಲ್ಲಿ ಕೂತ್ಕೊಂಡಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ರೀತಿಯಲ್ಲಿ ನನ್ನ ಪ್ರಕಾರ ಅಂದರೆ ಸಂವಿಧಾನ ಅಂತಂದರೆ ಎಲ್ಲರಿಗೂ ಸಮಾನ. ಅಲ್ಲೂ ಇದೆ ಬಿಡಿ, ಕೆಲವೆಲ್ಲ ಧರ್ಮಾಧಾರಿತವಾಗಿ ಕೆಲವೆಲ್ಲ ಫ್ರೀಡಮ್ಗಳನ್ನು ಕೊಟ್ಟಿದ್ದೀವಿ. ಈಗ ಸ್ವಾಮೀಜಿ ಸಂವಿಧಾನ ವಿರೋಧಿ ಹೇಳಿಕೆ ಆದರೆ ಆ ನಾಯಕನ ಹೇಳಿಕೆ ಯಾಕೆ ಸಂವಿಧಾನ ವಿರೋಧಿ ಆಗಿರಬಾರ್ದು? ಆತನ ವಿರುದ್ಧ ಯಾಕಿಲ್ಲ? ನಂಬರ್ 1 ಸಂವಿಧಾನ ವಿರೋಧಿ ಅಂತಂದರೆ ವಕ್ಫ್ ಕಾನೂನು ಯಾಕೆ ಅದು ಸಂವಿಧಾನ ವಿರೋಧಿ ಆಗ್ತಾ ಇಲ್ಲ ನನ್ನ ಪ್ರಕಾರ? ಈಗ ನಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದರೆ ನಾವು ಎಲ್ಲಿಗೆ ಹೋಗಬೇಕು? ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ಪೊಲೀಸ್ ಸ್ಟೇಷನಿಂದ ಒಂದು FIR ಆಗುತ್ತೆ, ಕೋರ್ಟ್ಗೆ ಹೋಗುತ್ತೆ, ಕೋರ್ಟ್ ಡಿಸೈಡ್ ಮಾಡುತ್ತೆ. ನಿಮ್ಮ ಲ್ಯಾಂಡ್ ಪ್ರಾಬ್ಲಮ್ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಫ್ಯಾಮಿಲಿ ಡಿಸ್ಪ್ಯೂಟ್ ಇದ್ದರೆ ಅದು ಕೋರ್ಟಿಗೆ. ಈಗ ವಕ್ಫಲ್ಲಿ ಕೇಳ್ತಾ ಇರೋದು ಯಾರು? ನೀವು ವಕ್ಫ್ ಟ್ರಿಬ್ಯುನಲ್ಲೇ ಅದನ್ನು ಜಡ್ಜ್ಮೆಂಟ್ ಕೊಡಬೇಕು, ನೀವು ಕೋರ್ಟ್ಗೆ ಹೋಗೋಂಗಿಲ್ಲ. ಅದು ಸಂವಿಧಾನ ವಿರೋಧಿ ಅಲ್ವಾ? ವಕ್ಫ್ ಕಾನೂನು ವಿರುದ್ಧನೇ FIR ಹಾಕ್ಬೇಕು ನೀವು. ಈಗ ಅದನ್ನು ಅವ್ರು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡೋ ಒಂದು ಹೇಳಿಕೆ ತಪ್ಪಾಗಿ ಬಂತು. ನೀವಾಗ ಆ ಥರ ಹೇಳಬಾರ್ದು. ಅದು ಅವ್ರಿಗೆ ಹಿರಿಯರಾಗಿ ಎಚ್ಚರಿಕೆ ಆಯಿತು, ಅವರು ವಿಷಾದ ವ್ಯಕ್ತಪಡಿಸಿದರು. ಇಲ್ಲ, ನಾನು ಹಂಗೆ ಹೇಳಬಾರ್ದಾಗಿತ್ತು ಅಂತೇಳಿ. ಮತ್ತೆ FIR ಆಗಿ ಬಂಧಿಸಬೇಕು ಅನ್ನುವಂಥದ್ದಿದ್ದರೆ ಸಂವಿಧಾನ ವಿರೋಧಿ ಕಾನೂನು ವಕ್ಫ್ಗೆ ಹೆಂಗೆ ಅನ್ವಯ ಆಗುತ್ತೆ? ಕೋರ್ಟ್ಗೆ ಹೋಗೋಗಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗೋಂಗಿಲ್ಲ, ನಾವು ಹೇಳಿದ್ದೆ ಫೈನಲ್, ನೀವು ದಾಖಲೆ ತೋರಿಸೋಂಗಿಲ್ಲ. ನೀವು ದಾಖಲೆ ತೋರಿಸ್ಬೇಕು, ನಾವು ದಾಖಲೆ ತೋರಿಸೋಂಗಿಲ್ಲ. ವಕ್ಫ್ನ ಕಾನೂನೇ ಸಂವಿಧಾನ ವಿರೋಧಿ ಅಲ್ವ ರೀ? ಪ್ರಶ್ನೆಗೆ ಉತ್ತರ ಕೊಡಿ. ಈಗ ನಾವು ಮೊನ್ನೆ ಒಂದು ಪ್ರಶ್ನೆ ಮಾಡಿದ್ವಿ, CM ಇಬ್ರಾಹಿಂ ವಿಚಾರಕ್ಕೆ ಮಂತ್ರಾಲಯ ವಿಚಾರ. ಮಂತ್ರಾಲಯಕ್ಕೆ ಯಾರು ಕೊಟ್ಟರು ಜಾಗ? ಅದು ವಕ್ಫಾಸ್ತಿ ಆಗತ್ತಾ? ನಾವು ಕೇಳಲಿಲ್ಲ ಅಂದ್ರೆ ಅವ್ರು ಹೇಳಿದ್ರು ನಾವು ಕೇಳ್ತಾ ಇಲ್ಲ ಅಂತೇಳಿ. ನಮ್ಮ ಪ್ರಶ್ನೆ, ಅದೋನಿಯ ನವಾಬನಿಗೆ ಆ ಜಾಗ ಎಲ್ಲಿಂದ ಸಿಕ್ತು? ಅದೋನಿಯ ನವಾಬ ಅಲ್ಲಿಯ ನವಾಬ ಆಗೋದಕ್ಕಿಂತ ಮೊದಲು ಅಲ್ಲೊಂದು ಜಾಗ ಇತ್ತಲ್ಲ, ಅದ್ಯಾರ್ದು? ನವಾಬ್ ಆಗಿದ್ದು 1670 ಸಮಥಿಂಗ್. ಆಯಿತಾ? ಮುಸ್ಲಿಮರು ಕೊಟ್ಟಂಥ, ದೊರೆಗಳು ಕೊಟ್ಟಂಥ ಎಲ್ಲ ಗಿಫ್ಟ್ಗಳು ಕೊಟ್ಟಂಥದ್ದು ಎಲ್ಲವೂ ಕೂಡ ವಕ್ಫ್ ಆಗುತ್ತೆ ಅಂತಂದರೆ ಓಕೆ, ಅದೊಂದು ರೂಲ್ಸು. ಇಸ್ಲಾಂ ಬಂದಿದ್ದೇ 1400 ವರ್ಷಗಳ ಹಿಂದೆ ಅಲ್ವಾ? ಅದಕ್ಕಿಂತ ಮೊದಲು ಭಾರತ ಇತ್ತಲ್ವಾ? ಆ ಜಾಗ ಇತ್ತಲ್ವಾ? ಹಾಗಿದ್ರೆ ಅದರ ಮೂಲ ವಾರಸುದಾರ ಅಂತ ಯಾರು ಅಂತ ನೋಡಿದಾಗ ಅಲ್ಲಿ ಮುಸ್ಲಿಂ ದೊರೆಗಳು ಅಲ್ವಲ್ಲ, ಕ್ರಿಶ್ಚಿಯನ್ ದೊರೆಗಳು ಅಲ್ವಲ್ಲ, ಅದನ್ನ ಯಾಕೆ ಹೇಳಲ್ಲ? ಭಾರತೀಯ ದೊರೆಗಳೇ ಅಲ್ವಾ, ಹಿಂದೂ ದೊರೆಗಳೇ ಅಲ್ವಾ? ಆಮೇಲೆ ಯಾವತ್ತಾದರೂ ಭಾರತ ದೇಶ ಯಾರ ಜೊತೆ ಕೂಡ ಅಂದರೆ ಈ ದೇಶಕ್ಕೆ, ಈ ದೇಶದ ಮಣ್ಣಿಗೆ ನೀನು ಗೌರವ ಕೊಡಿ, ನೀನು ಯಾರು ಬೇಕಿದ್ರೂ ಆಗ್ಬೋದಪ್ಪ. ನಾನು ಅದೇ ಹೇಳಿದೆ, ಮಣೆಕ್ಷಾ ಪೆರೇಡ್ ಮೈದಾನ ಅಂತ ಇಲ್ಲಿ ಕೇಳಿದಿರಲ್ಲ. ಮಣೆಕ್ಷಾ ಅಂದರೆ ಮಹಾದಂಡನಾಯಕ, ಭಾರತ ದೇಶದ ಮಹಾದಂಡನಾಯಕ. ಆಯ್ತಾ? ಒಬ್ಬ ದೇಶದ ಮಹಾದಂಡನಾಯಕನನ್ನ ಅವರು ಹಿಂದೂ ಅಲ್ಲ, ಮಣೆಕ್ಷಾ ಮಹಾದಂಡನಾಯಕ ಆಗ್ತಾರೆ. ಹಿಂದೂ ಅಲ್ಲ ಅವರು ಪಾರ್ಸಿ, ಇರಾನಿಂದ ಬಂದವರು ಮೂಲತಃ. ಮತ್ತೆ ಇರಾನ್ ಟಾಟಾ ಇದಾರಲ್ಲ, ಯಾರು ರತನ್ ಟಾಟಾ ಮೊನ್ನೆ ತೀರ್ಕೊಂಡ್ರಲ್ಲ, ಅವರು ಹಿಂದೂ ಅಲ್ಲ. ಅವರನ್ನ ಹೆಂಗೆ ಹೇಳ್ತೀವಿ ನಾವು? ಭಾರತದ ಭಾಗ್ಯ ವಿಧಾತ, ಭಾರತ ರತ್ನ, ಅವರು ಪಾರ್ಸಿ. ಆಮೇಲೆ ಫಕ್ರುದ್ದೀನ್ ಅಲಿ ಅಹ್ಮದ್ ಮುಸ್ಲಿಂ, ಆಮೇಲೆ ಮನಮೋಹನ್ ಸಿಂಗ್ ಸಿಖ್, ಆಮೇಲೆ ಜೈನರು ಎಷ್ಟಿದ್ದಾರೆ, ಮತ್ತೊಬ್ಬರು ಎಷ್ಟಿದ್ದಾರೆ, ಎಲ್ಲರನ್ನು ಸಮಾನ ಮಾಡ್ಕೊಂಡಿದೆ. ಹಾಗಾಗಿ ಇಲ್ಲಿ ವಿಚಾರ ಇರೋದೇನಪ್ಪ ಅಂತಂದರೆ, ನೀವು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡಬೇಡಿ. ಸಂವಿಧಾನ ವಿರೋಧಿಗಳು ಯಾರಾದರೂ ಎಲ್ಲರ ವಿರುದ್ಧ